ವಚನಾನಂದ ಸ್ವಾಮೀಜಿ ಮತ್ತು ಬಿಎಸ್ವೈ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಸಮಾವೇಶದಲ್ಲಿ ಆದ ಅಚಾತುರ್ಯದ ಬಗ್ಗೆ ಕೂಡ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ಈಗಾಗಲೇ ಮೊನ್ನೆ ಬಿಎಸ್ವೈ ಅವರನ್ನ ವಚನಾನಂದ ಸ್ವಾಮೀಜಿ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ಅವರನ್ನ ಸಚಿವರನ್ನಾಗಿ ಮಾಡಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಇದೇ ಕಾರಣಕ್ಕಾಗಿ ಬೆದರಿಕೆಗಳನ್ನ ಮಾಡಬಾರ್ದು, ಒಡ್ಡಬಾರ್ದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬಂದಿತ್ತು. ಸ್ವಾಮೀಜಿಗಳ ನಡುವೆನೆ ಪರ ವಿರೋಧದ ಅಭಿಪ್ರಾಯ ಕೂಡ ಕೇಳಿ ಬಂದಿತ್ತು. ಯಾವುದೇ ಸ್ವಾಮಿಗಳಾಗಿರಲಿ ನಮ್ಮ ಸಮಾಜದ ಬೇಡಿಕೆಗಳನ್ನು ಸಲ್ಲುವಂಥ ಸಂದರ್ಭದೊಳಗೆ ಮುಖ್ಯಮಂತ್ರಿಗಳಿಗೆ ಅಗೌರವ ಆಗೋ ರೀತಿಯಲ್ಲಿ, ಮುಖ್ಯಮಂತ್ರಿಗಳು ಬೇಸರ ಆಗೋ ರೀತಿಯಲ್ಲಿ ನಡ್ಕೊಳ್ಳೋ ಬ್ಯಾಡದೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ವಿನಮ್ರವಾಗಿರ್ತಕ್ಕಂಥ ಮನವಿ. ಬಂದಿರತಕ್ಕಂಥ ಉದ್ದೇಶ ಅಂದರೆ ಅವರೊಂದಿಗೆ ನಾವು ಇದ್ದೀವಿ, ಅವರ ಒಂದು ಏನು ಧರ್ಮಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ಮತ್ತು ಯಾವತ್ತೂ ವಿಶ್ವಾಸಕ್ಕೆ ಧಕ್ಕೆ ಆಗಬಾರ್ದು, ಅದೇ ಗೌರವ ಮುಂದೆ ಉರುಳಿ ನಿಮ್ಮೊಂದಿಗೆ ನಾವಿದ್ದೀವಿ ಅಂತೇಳಿ ಒಂದು ನೈತಿಕವಾಗಿರ್ತಕ್ಕಂಥ ಬಲವನ್ನು ಕೊಡಲಿಕ್ಕೋಸ್ಕರ ಪೂಜ್ಯರೆಲ್ಲ ಬಂದಿರತಕ್ಕಂಥದ್ದು ಎನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತಿದೆ.